ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಆಕ್ಚುಲಿ ಇವತ್ತು ಒಂದು ಆನ್ಲೈನ್ ಶಾಪಿಂಗ್ ಲಾಗ್ ಮಾಡೋಣ ಅಂತ ಒಂದಷ್ಟು ಇದು ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಿಮ್ಮ ಜೊತೆ ತೋರಿಸೋಣ ಅಂತ. ಆಮೇಲೆ ಒಂದು ಹೊಸ ಸೋಫಾ ತೊಗೊಂಡ್ವಲ್ಲ, ಅದಕ್ಕೊಂದು ಕವರ್ ಕೂಡ ತರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದೈತೆ. ಸೊ ಅದ್ರದ್ದೆಲ್ಲ ಒಂದಷ್ಟು ತೋರಿಸೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವಾಗ ವೇರ್ ಮಾಡಿರೋ ಡ್ರೆಸ್ ಕೂಡ ಆನ್ಲೈನ್ದೇ. ಇದು ಈ ಡ್ರೆಸ್ ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಸೊ ಈ ಥರ ಇದೆ, ಅನಾರ್ಕಲಿ, ಲಾಂಗ್ ಅನಾರ್ಕಲಿ. ಸೊ ದೊಡ್ಡದು, ಫುಲ್ಲು ನನಗೆ ಕಾಲು ತನಕ ಬರುತ್ತೆ. ಸೊ ಈ ಥರ ಇದೆ. ಆಮೇಲೆ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ. ಲೈಟು ಒಂಥರ ಏನಂತಾರೆ, ಸೀ ಬ್ಲೂ ಅಂತಾರಲ್ವ, ಆ ಥರ ಲೈಟ್ ಕಲರಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಮಧ್ಯದಲ್ಲಿ ಮೆರೂನು ಫ್ಲವರ್ಸ್ ಬಂದಿದೆ, ಒಂದೊಂದು ಪಿಂಕ್ ಮೆರೂನ್ದು. ಫಸ್ಟು ನಾನು ಸೋಫಾ ಕವರ್ ತೋರಿಸ್ತೀನಿ. ಸೊ ನಮ್ಮದು ಗ್ರೇ ಆ್ಯಂಡ್ ಹಾಫ್ ವೈಟ್ ಸೋಫಾನ ತೊಗೊಂಡಿದ್ದೀವಲ್ವ ಹೊಸದಾಗಿ. ಸೊ ಅದಕ್ಕೇನು ಹಾಕೋ ನೆಸೆಸಿಟಿ ಇರಲಿಲ್ಲ, ಆದ್ರೂ ಮಕ್ಕಳು ಎಲ್ಲ ಕುತ್ಕೊಂಡು ಅದು ಇದು ಬೀಳಿಸ್ತಾ ಇರ್ತಾರೆ ಏನಾರು ತಿನ್ನುವಾಗ ಅಂತ. ಕೆಳಗಡೆ ಸಿಟ್ಟಿಂಗಿಗೆ ಮಾತ್ರ ಹಾಕೋಣ, ಬ್ಯಾಕ್ ರೆಸ್ಟಿಗೆ ಏನು ಬೇಡ ಅಂತ ಬುಕ್ ಮಾಡಿದ್ದೆ. ಇದು ಬಂದು 7 ಸೀಟ್ ಸೋಫಾಗೆ ಬುಕ್ ಮಾಡಿದ್ದೆ. ಈ ಥರ ಇದೆ ಮೆಟೀರಿಯಲ್ಲು. ಹಿಂದೆಗಡೆ ಈ ಥರ ವೈಟು. ಇದು 2 ಸೈಡೂ ನಾವು ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಮಗೆ ಬೇಕಂದರೆ ಗ್ರೇ ಹಾಕ್ಕೊಳ್ಬೋದು. ಸೊ ಏನಾದರೂ ಬೋರ್ ಹೊಡಿತು ಅಂದರೆ ಈ ವೈಟು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಇದು ನನಗೆ ಲೆಂತು ತಾನ್ ಥರ ಬಂದಿದೆ, ಅಂದರೆ ಫುಲ್ಲು ಅಟ್ಯಾಚು 14 ಪೀಸಸ್ ಬಂದಿತ್ತು. ಅದರಲ್ಲಿ ನಾನು ಕಟ್ ಮಾಡಿ ಈ ಕಡೆಗೆ 3, ಈ ಕಡೆಗೆ 4 ಸೀಟ್, ನಮ್ಮದು 7 ಸೀಟ್ ಅಲ್ವಾ, ಹಂಗಾಗಿ ಕಟ್ ಮಾಡಿಬಿಟ್ಟು ಇವಾಗ ಹಾಕಿದ್ದೀನಿ. ಸೊ ಕಟ್ ಮಾಡಿ ಇಟ್ಟಿದ್ದೀನಿ, ಇನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಅದು ಕೂಡ ಹೇಗೆ ಕಾಣಿಸುತ್ತೆ ಅಂತ. ಒಂದು ಸೈಡು 4 ಸೀಟ್ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡಿಗೆ 3 ಸೀಟು. ಬ್ಯಾಕ್ ರೆಸ್ಟಿಗೇನು ಬೇಡ ಅಂದರು. ನನ್ನ ಹಸ್ಬೆಂಡು ಮಾಡಿಸಿರೋದೇ ಸೋಫಾ ಚೆನ್ನಾಗಿ ನೋಡೋದಕ್ಕೆ, ಚೆನ್ನಾಗಿ ಲುಕ್ ಕಾಣಲಿ ಅಂತ. ಅದರಲ್ಲಿ ಹೋಗಿ ಇದನ್ನು ಬೇರೆ ಹಾಕಿದೀಯಾ ಅಂತ ಬೈತಾಯಿದ್ರು, ಇದನ್ನು ಬೇರೆ ಹಾಕಕ್ಕೆ ತರಿಸಿದೀಯಾ ಅಂತ. ಸೊ ಇದು ನನಗೆ ಇದನ್ನು ನಾನು ಇದರಲ್ಲಿ ತೊಗೊಂಡಿದ್ದು, ಸೊ ಮೀಶೋದಲ್ಲಿ ತೊಗೊಂಡಿದ್ದು. ಇದ್ರ ಲಿಂಕು ಸರ್ಚ್ ಮಾಡ್ತೀನಿ. ಒಂದೊಂದು ಪ್ರಾಡಕ್ಟ್ಗಳಿಗೆ ಮೀಶೋದಲ್ಲಿ ಲಿಂಕ್ ಸಿಗೋದಿಲ್ಲ. ಸೊ ಆಮೇಲೆ ಬೈಕೊಂಬೇಡಿ, ನೀವು ಲಿಂಕು ಕೊಟ್ಟಿಲ್ಲ ಅಂತ. ಲಿಂಕ್ ಸಿಕ್ಕರೆ ನಾನು ನಿಜವಾಗ್ಲೂ ಶೇರ್ ಮಾಡ್ತೀನಿ. ಅಕಸ್ಮಾತ್ ಲಿಂಕ್ ಸಿಗಲಿಲ್ಲ ಅಂದರೆ ಈ ಪ್ರಾಡಕ್ಟ್ ಕೋಡ್ ಹಾಕಿರ್ತೀನಿ ಕೆಳಗಡೆ, ಗ್ರೇ ಕಲರ್ ಸೋಫಾ ಕವರ್ ಅಂತಲೇ. ಆ ಕೋಡ್ನ ನೀವು ಮೀಶೋದಲ್ಲಿ ಹೋಗಿ ಮೆನ್ಷನ್ ಮಾಡಿದ್ರೆ ಸಾಕು, ಈ ಪ್ರಾಡಕ್ಟ್ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಈ ಥರ ಇದೆ, ಗ್ರೇ ಮತ್ತು ವೈಟ್. ನಮಗೆ ಗ್ರೇ ಬೇಕಂದರೆ ಗ್ರೇ ಹಾಕ್ಕೊಳ್ಬೋದು, ವೈಟ್ ಬೇಕಂದರೆ ವೈಟ್ ಹಾಕ್ಕೊಳ್ಬೋದು. ಸೊ 2 ಸೈಡ್ಸು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ನನಗೆ ಮೊನ್ನೆ ಬಂತು, ಹಂಗಾಗಿ ನೆನಪಿದೆ. 970. ಸೊ ಎಸ್, 970 ರುಪೀಸ್ ಆಯ್ತು ಇದು. ಸೊ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಇದು ಮಿಷನ್ ವಾಶ್ ಮಾಡ್ಬೋದು, ನೋ ಪ್ರಾಬ್ಲಮ್ಮು. ಸೊ ಆಮೇಲೆ ನನಗೆ ಇದು ಪ್ಯಾಕೇಜಿಂಗ್ ಕಳಿಸಿದ್ರಲ್ವ, ಅದಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು. ನೋಡಿ, ಈ ಥರ ಫುಲ್ಲು ನೀಟಾಗಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಗೊತ್ತಾ. ಈ ಥರ ಜಿಪ್ ಕವರ್ ಬರುತ್ತಲ್ವ, ಸೊ ಈ ಬ್ಲ್ಯಾಂಕೆಟ್ ಎಲ್ಲ ತೊಗೊಂಡಾಗ ಬರುತ್ತಲ್ಲ ಕವರು, ಆ ಥರ ಇದರಲ್ಲಿ ಹಾಕಿ ನೀಟಾಗಿ ಸೇಫಾಗಿ ಕಳಿಸಿದ್ರು. ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ ನಾನಿಲ್ಲಿ ಕೆಳಗಡೆ ಸಿಟ್ಟಿಂಗಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ, ಬ್ಯಾಕ್ ರೆಸ್ಟಿಗೆ ಬೇಡ ಅಂತ. ಅಲ್ಲಿ ಪಿಲ್ಲೋ ಬಂದಿದೆಯಲ್ಲ, ಎಲ್ಲ ಕಡೆ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಸೊ ಇಲ್ಲೇ ಜಾಸ್ತಿ ಮಕ್ಕಳು ಕೂತ್ಕೊಳ್ಳೋದು ಮತ್ತು ಕಾಲೆಲ್ಲ ಮೇಲೆ ಇಟ್ಕೊಳ್ತಾ ಇರ್ತಾರೆ, ಹಂಗಾಗಿ ಇಲ್ಲಿ ಹಾಕಿದ್ದೀನಿ. ಸೊ ನಾನು 7 ಸೀಟ್ ಬುಕ್ ಮಾಡಿದೆ. ಈ ಕಲರೇ ಬುಕ್ ಯಾಕೆ ಮಾಡಿದೆ ಅಂದರೆ ಗ್ರೇನೇ ಇರಲಿ ಅಂತ. ಸೊ ಬೇರೆ ಕಲರ್ ಹಾಕಿದ್ರೆ ಅಷ್ಟೊಂದು ಲುಕ್ ಕಾಣಿಸಲ್ವೇನೋ ಅಂತ ಗ್ರೇನೇ ಸರ್ಚ್ ಮಾಡಿ ಹುಡುಕಿ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಚೆನ್ನಾಗೂ ಬಂದಿದೆ. ಕ್ವಾಲಿಟಿ ಎಲ್ಲ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕ್ವಾಲಿಟಿ ಓಕೆ ಅಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದಲ್ವಾ. ಸೊ ಹಾಗಾಗಿ ಓಕೆ ಅನಿಸ್ತು, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಬೇಕಂದರೆ ತೊಗೋಬೋದು ಫ್ರೆಂಡ್ಸ್. ಇದರಲ್ಲೇ ಆಮೇಲೆ ಇನ್ನೊಂದು ಎಷ್ಟೊಂದು ಕಲರ್ಸ್ ಇದೆ, ಮೆರೂನು, ಬ್ಲೂ, ಗ್ರೇ, ಗ್ರೀನ್, ಯಾವ್ಯಾವ ಕಲರ್ ಎಷ್ಟೊಂದು, ಒಂದು 11 ಕಲರ್ಸ್ ಏನಾಯಿತು. ನಾನು ಪರ್ಟಿಕ್ಯುಲರಾಗಿ ಗ್ರೇ ಬೇಕು ಅಂತ ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಈ ಡ್ರೆಸ್ಸು. ಇದು ಮೊನ್ನೆ ಏನೋ ಬಂದಿದೆ, ಇನ್ನೂ ಈ ಥರ ಇದೆ.
ಇದು ಅಷ್ಟೇ ಕಾಟನ್ ಮೆಟೀರಿಯಲ್ಲು, ಒಂಥರ ರಯಾನ್ ಕ್ಲಾತ್ ಅಂತ ಅನಿಸುತ್ತೆ. ಸೊ ಈ ಥರ ತುಂಬ ಚೆನ್ನಾಗಿದೆ. ಸೊ ಸಾಫ್ಟಾಗಿದೆ ಮೆಟೀರಿಯಲ್ಲು, ಈ ಥರ ಇದೆ. ಎಲ್ಬೋ ತನಕ ಸ್ಲೀವು, ಆಮೇಲೆ ಅಲ್ಲೇ ಇದು ಗ್ರೀನು, ಪಾಚಿ ಗ್ರೀನ್ ಅಂತಾರಲ್ವ, ಸೊ ಆ ಗ್ರೀನಿಗೆ ಸೆಂಟ್ರಲ್ಲಿ ಈ ಥರ ರೆಡ್ ಫ್ಲವರ್ ಬಂದಿದೆ. ರೆಡ್ ಇದೆ ಇದು, ಇದರಲ್ಲಿ ರೆಡ್ ಮತ್ತು ಆರೆಂಜ್ ಮಿಕ್ಸ್ ಫ್ಲವರ್ ಬಂದಿದೆ. ಸೊ ಈ ಥರ ಇದೆ. ಸೊ ಇದು ಅಷ್ಟೇ, ಇನ್ನು ಬಿಲ್ ಕೂಡ ತೆಗೆದಿಲ್ಲ. ಇದು ಒಂದು ಅನ್ನಿ ಡಿಸೈನರ್ ಕಾಟನ್ ಮೆಟೀರಿಯಲ್. ಸಾಮಾನ್ಯ ನಾನು ಇದು ಎಲ್ಲೆಲ್ಲಿ ಯಾವ್ಯಾವ ತೊಗೊಂಡಿದ್ದೀನಿ ಅದೆಲ್ಲದೂ ಹನಿ ಡಿಸೈನ್ದೇ. ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಮೆಟೀರಿಯಲ್ಲು ಚೆನ್ನಾಗಿರುತ್ತೆ. ಮತ್ತು ಆನ್ಲೈನಲ್ಲಿ ತೊಗೊಳ್ಳುವಾಗ ನಾವು ಒಂದು ಸ್ವಲ್ಪ ರಿವ್ಯೂಸ್ನೆಲ್ಲ ನೋಡಿ ತೊಗೊಂಡ್ರೆ ಒಳ್ಳೆಯದು. ತೊಗೊಂಡಿರೋರು ಎಷ್ಟೊಂದು ಜನ ರಿವ್ಯೂಸ್ನ ಮೆನ್ಷನ್ ಮಾಡಿರ್ತಾರೆ, ಸ್ಟಾರ್ ಎಲ್ಲ ಕೊಟ್ಟಿರ್ತಾರೆ. ಅಂಥ ಡ್ರೆಸ್ಗಳನ್ನ ನೋಡಿ ತೊಗೊಳ್ಳಿ. ಸೊ ತೊಗೊಂಡಾದ್ಮೇಲೆ ರಿಟರ್ನ್ ಮಾಡೋದು ಮತ್ತು ವಾಪಸ್ಸು ಅದು ಬರೋ ತನಕ ವೆಯ್ಟ್ ಮಾಡೋದು ಅಷ್ಟೊಂದು ಪೇಷನ್ಸು ಇರೋದಿಲ್ಲ. ಸೊ ಹಾಗಾಗಿ ಒಂದೊಂದು ಸತಿ ಕಷ್ಟ ಆಗುತ್ತೆ. ಸೊ ಇದು ಈ ಡ್ರೆಸ್ನ ತೊಗೊಂಡಿದ್ದೀನಿ. ಇದು ವಿತ್ ಪ್ಯಾಂಟು. ಸೊ ಇದು ಎಸ್, ಇದಕ್ಕೂ ಜೋಬ್ ಬಂದಿದೆ ನೋಡಿ, ಪಾಕೆಟ್. ಸೊ ಇದು ಪಾಕೆಟ್ ಬಂದಿದೆ, ಈ ಥರ ಇದೆ, ಈ ಥರ ಇದೆ. ಚೆನ್ನಾಗಿದೆ. ಇದು ಅಷ್ಟೇ ಸಾಫ್ಟ್ ಮೆಟೀರಿಯಲ್ಲು. ನನಗೆ ದುಪ್ಪಟ್ಟ ಇಷ್ಟ ಆಯಿತು, ತುಂಬ ದೊಡ್ಡ ಸೈಜಲ್ಲಿ ದುಪ್ಪಟ್ಟ ಬಂದಿದೆ. ಈ ಥರ ನೋಡಿ, ಈ ಥರ ಇದೆ, ಚೆನ್ನಾಗಿದೆ. ಟಾಪ್ ಥರನೇ. ಇದೊಂದು ಸಖತ್ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಇದನ್ನು ನಾವು ಒಂದು ಸೈಡ್ ಹಾಕ್ಕೊಂಡು ಈ ಥರ ಸ್ಟೈಲ್ ಮಾಡ್ಬೋದು. ಸೊ ಇದು ಗೊತ್ತಿಲ್ಲ ಯಾವಾಗ ಹಾಕ್ಕೊಳ್ಳೋದು ಏನು ಅಂತ. ಬಟ್ ಇದು ಈ ಡ್ರೆಸ್ ಬಗ್ಗೆ ಅಂತೂ ತುಂಬ ಜನ ಕೇಳ್ತಾನೆ ಇರ್ತೀರ. ನಾನು ಆಲ್ರೆಡಿ ಇದನ್ನು ಒಂದು 2 ಟೈಮ್ಸ್ ವೇರ್ ಕೂಡ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಈ ಥರ ಇದು ಪರ್ಪಲ್ ಫ್ಲವರ್ಸ್ ಡಿಸೈನು. ಇದಕ್ಕೆ ದುಪ್ಪಟ್ಟನೂ ಇದೆ ಮತ್ತು ಬಾಟಮ್ ಕೂಡ ಇದೆ. ಸೊ ತುಂಬ ಜನ ಕೇಳ್ತಾನೆ ಇರ್ತೀರ. ಇದ್ರ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನಿಮಗೆ ಇಂಟ್ರೆಸ್ಟ್ ಇರೋರು ತೊಗೊಳ್ಳಿ. ತುಂಬ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಸೊ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಈ ಥರ ನಿಜವಾಗ್ಲೂ ಚೆನ್ನಾಗಿದೆ ಮೆಟೀರಿಯಲ್ಲು. ನಾನು ಅಲ್ಲೇ ಒಂದು 2 ಟೈಮ್ಸ್ ವಾಶ್ ಕೂಡ ಮಾಡಿದ್ದೀನಿ ಹಾಕ್ಕೊಂಡು, ಬಟ್ ಒಂಚೂರು ಕಲರ್ ಹೋಗಿಲ್ಲ. ಸೊ ಈ ಫ್ಲವರ್ದು ಡಿಸೈನ್ಸ್ ಕೂಡ ಏನೂ ಆಗಿಲ್ಲ. ಆಮೇಲೆ ಬಬಲ್ಸ್ ಎಲ್ಲ ಬರೋದು, ಕೆಲವೊಂದು ಡ್ರೆಸ್ಗಳೆಲ್ಲ ಆನ್ಲೈನಲ್ಲಿ ತೊಗೊಂಡಾಗ ಏನಾದರೂ ಪ್ರಾಬ್ಲಮ್ಸು ಇರುತ್ತಲ್ವ, ಸೊ ಆ ಥರದ್ದು ಏನೂ ಆಗಿಲ್ಲ. ಇದಂತೂ ತುಂಬ ಚೆನ್ನಾಗಿದೆ. ಸೊ ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಡ್ರೆಸ್ಸು. ಇದಕ್ಕೆ ದುಪ್ಪಟ್ಟ ಕೂಡ ಬಂದಿದೆ, ತೋರಿಸ್ತೀನಿ ನಿಮಗೆ. ದುಪ್ಪಟ್ಟನೂ ಅಷ್ಟೇ ಎಷ್ಟು ದೊಡ್ಡ ಸೈಜ್ ಇದೆ ಗೊತ್ತಾ. ನನಗೆ ಈ ದುಪ್ಪಟ್ಟ ನೋಡೇ ಇಷ್ಟ ಆಗಿ ನಾನು ಇಮೇಜಲ್ಲಿ ತೊಗೊಂಡಿದ್ದು. ಈ ಥರ ಇದೆ, ತುಂಬ ಚೆನ್ನಾಗಿದೆ. ನಾನು ಇದೊಂದು 2 ಟೈಮ್ಸ್ ಹಾಕಿದ್ದೀನಿ, ಆದ್ರೂ ಕೇಳ್ತಾನೆ ಇರ್ತೀರ ಸೊ ಆ ಡ್ರೆಸ್ನ ತೋರಿಸಿ ಅಂತ. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ವಿತ್ತು ಬಾಟಮ್ ಬಂದಿದೆ, ಬಾಟಮಿಗೆ ಪಾಕೆಟ್ ಇದೆ. ಸೊ ಇದು ಬಾಟಮು, ಈ ಬಾಟಮಿಗೆ ಇಲ್ಲಿ ಪಾಕೆಟ್ ಬಂದಿದೆ. ಸೊ ಈ ಥರ ತುಂಬ ಚೆನ್ನಾಗಿದೆ. ಇಲ್ಲಿ ಎಲಾಸ್ಟಿಕ್ಕು. ಅಮೆಝಾನಲ್ಲೇ ಜಾಸ್ತಿ ಇದ್ರದ್ದು ಡ್ರೆಸ್ಗಳೆಲ್ಲ ತೊಗೊಳ್ತಾ ಇರೋದು. ಸೊ ಇದು ಹನಿ ಡಿಸೈನಾ, ಹನಿ ಡಿಸೈನ್ ಅಂತ ಡಿಸೈನರ್ದು, ತುಂಬ ಚೆನ್ನಾಗಿದೆ. ಇದು ನಾನು ಬುಕ್ ಮಾಡಿದಾಗ ಒಂಥರ ರೆಡ್ಡಿಶ್ ಕಲರ್ ಅನ್ನಿಸ್ತಿತ್ತು, ಬಟ್ ಬಂದಾದಮೇಲೆ ಪಿಂಕು. ಸೊ ಫಸ್ಟೇ ನನಗೆ ಪಿಂಕ್ ಅಂದರೆ ತುಂಬ ಇಷ್ಟ, ಪ್ರಿಂಟೆಡ್ಡು. ಇದನ್ನು ನಾನು ಒಂದು ಸತಿ ಹಾಕಿದ್ದೀನಿ, ಯಾವಾಗ ರಾಯರದು ಮಠಕ್ಕೆ ಹೋಗಿದ್ವಿ ನಾವು ಕಾಮಧೇನು ಕ್ಷೇತ್ರಕ್ಕೆ, ಆವಾಗ ನಾನು ಒಂದು ಸತಿ ಹಾಕಿದ್ದೀನಿ. ಆದ್ರೂ ಇದು ಒಂದು 2-3 ಜನ ಈ ಡ್ರೆಸ್ ತೋರಿಸಿ ಅಂತ ಕೇಳಿದ್ರಿ, ಹಂಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ, ಈ ಪ್ರಿಂಟೆಡ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಪರ್ಪಲ್ ಇದ್ರ ಥರ, ಆಮೇಲೆ 3/4 ಸ್ಲೀವ್ಗೂ ಕೂಡ ಈ ಥರ ಲೇಸ್ ವರ್ಕ್ ಬಂದಿದೆ. ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಎಷ್ಟು ಸಾಫ್ಟ್ ಮೆಟೀರಿಯಲ್ ಅಂದರೆ, ಹಾಗೆಯೇ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಚಿಕ್ಕ ಪರ್ಸಲ್ ಹಾಕಿ ಇಟ್ಬಿಡ್ಬೋದು ಒಂದು ಡ್ರೆಸ್ನ, ಆ ಥರ ಇದೆ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನನಗೆ ಪಿಂಕ್ ಪರ್ಸ್ನಲಿ ಇಷ್ಟ ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಇದ್ರದ್ದು ತೋರಿಸ್ತೀನಿ. ಇದು ಬಾಟಮು, ಪ್ಯಾಂಟು. ಸೊ ಇದರಲ್ಲೂ ಜಾಬ್ ಇದೆ ಬಾಟಮಲ್ಲಿ, ಈ ಥರ. ಆಮೇಲೆ ಫುಲ್ ಪ್ಲೇನ್ ಬಂದಿದೆ. ಇದು ಅಷ್ಟೇ, ಆ್ಯಕ್ಚುಲಿ ಎಲ್ಲದೂ ನಾನು ಎಲ್ ಸೈಜು. ಸೊ
ನಾನು ಯಾವ್ದು ತೊಗೊಳ್ತೀನಿ ನನಗೆ ಎಮ್ ಸೈಜ್ ಆಗತ್ತೆ, ಆದರೂ ನಾನು ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳ್ತೀನಿ. ಯಾಕೆಂದರೆ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಸೊ ಎಮ್ ಸೈಜು ಸ್ವಲ್ಪ ಫಿಟ್ ಆಗುತ್ತೆ. ಇದು ಎಲ್ ತೊಗೊಂಡಿದ್ದೀನಿ, ನಾನು ಯಾವ್ಯಾವ್ದು ಇವಾಗ ತೋರಿಸ್ತಾ ಇದ್ದೀನಿ ಅದೆಲ್ಲದೂ ಎಲ್ ಸೈಜು. ಸೊ ನಿಮಗೆ ನೋಡ್ಬೋದು, ನಾನೇನು ನೋಡಿ ಎಲ್ ಸೈಜು. ಸೊ ಇದು ಎಲ್ ಸೈಜು, ಹಾಗಾಗಿ ನನಗೆ ಎಲ್ಲೋ ಕಂಫರ್ಟಬಲ್ ಅನಿಸುತ್ತೆ. ಆಮೇಲೆ ನಾನು ಏನಕ್ಕೆ ಎಲ್ ಸೈಜ್ ತೊಗೊಳ್ತೀನಿ ಅಂದರೆ, ಕೆಲವೊಂದು ಎಮ್ ತಗೊಂಡಾಗ ಟಾಪ್ ಅನ್ನೋದು ನಮಗೆ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಥೈಸ್ ಎಲ್ಲ ದಪ್ಪ ಇದ್ದಾಗ, ಸ್ವಲ್ಪ ಬ್ಯಾಕ್ ಎಲ್ಲ ದಪ್ಪ ಇರೋರು ಒಂದು ಸೈಜ್ ಎಕ್ಸ್ಟ್ರಾ ತೊಗೋಬೇಕು. ಯಾಕೆಂದರೆ ಮೇಯ್ನ್ ಬೇಕಾಗಿರೋದು ನಮಗೆ ಪ್ಯಾಂಟು. ಸೊ ಪ್ಯಾಂಟು ಈ ಥರ ಸ್ವಲ್ಪ ಥೈಸ್ ಎಲ್ಲ ದಪ್ಪ ಇರೋರಿಗೆ ಟೈಟ್ ಆಗುತ್ತೆ, ಸುಮ್ಮನೆ ತೊಗೊಂಡು ಬಿಸಾಕೋದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ನಾನು ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳ್ತೀನಿ. ಸೊ ನೆಕ್ಸ್ಟ್ ಬಂದು ಈ ದುಪ್ಪಟ. ನನಗೆ ಪರ್ಸ್ನಲಿ ಈ ದುಪ್ಪಟ ಇಷ್ಟ ಆಗೇನೆ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಇದೆ ಈ ದುಪ್ಪಟ ಅಂದರೆ ನೋಡಿ. ಆಮೇಲೆ ಲೆಂತು ಕೂಡ ಇದೆ. ಸೊ ಇಷ್ಟು ದೊಡ್ಡ ದುಪ್ಪಟ ಇದೆ, ತುಂಬ ಚೆನ್ನಾಗಿದೆ. ಹಾಕ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಇದು ಬಂದು ನನಗೆ ತುಂಬ ಇಷ್ಟ ಅಂದರೆ, ಸೊ ನಾನು ಇದನ್ನು ಯಾರೋ ಒಬ್ಬರು ವೇರ್ ಮಾಡಿದರು. ಕೂದಲು ಒಂದು ಬರ್ತಾ ಇದೆ. ಓಕೆ, ಯಾರೋ ಒಬ್ಬರು ನಾನು ಇದರಲ್ಲಿ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ವೇರ್ ಮಾಡಿರೋದನ್ನ. ನಂಗೆ ಸಖತ್ ಇಷ್ಟ ಆಗ್ತಾಯಿತ್ತು, ಈ ಥರದ್ದು ನೋಡೋಣ ಅಂತ ಸರ್ಚ್ ಮಾಡ್ತಾ ಇದ್ದೆ. ವೈಟಲ್ಲಿ, ವೈಟು ಇದರಲ್ಲಿ. ಸೊ ನೋಡಿ ಈ ಥರ ಇದೆ, ಕೆಳಗಡೆ ಈ ಥರ ಇದೆ. ಇಲ್ಲಿ ಒಂದೊಂದು ಸೆಂಟ್ರಲ್ಲಿ ಒಂದೊಂದು ಬಟರ್ಫ್ಲೈ ಬಂದಿದೆ ಈ ಥರ. ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ರಿಂಟ್, ವೈಟ್ ಮೆಟೀರಿಯಲ್ಲು, ಇದು ಬ್ಲ್ಯಾಕ್ ಪ್ರಿಂಟಲ್ಲಿ ಒಂದೊಂದು ಅಲ್ಲಲ್ಲೇ ಒಂದೊಂದು ಈ ಥರ ಬಟರ್ಫ್ಲೈನ ಕೊಟ್ಟಿದ್ದಾರೆ. ಅದಂತೂ ನಂಗೆ ಸಖತ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಇಲ್ಲ, ಒಂದೋ ಎರಡೋ ಇದೆ. ಸೊ ನೋಡಿ ಈ ಥರ ಇದೆ. ಹಿಂದೆ ಬ್ಯಾಕು ಅಷ್ಟೇ, ಬ್ಯಾಕು ಈ ಥರ ಇದೆ. ಸೊ ಇದು ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡಿದ್ದೀನಿ, ಈ ಥರ ಇದೆ. ನೆಕ್ಸ್ಟ್ ಇದಕ್ಕೆ ಬಾಟಮ್ ಕೂಡ ಬಂದಿದೆ. ಇದಕ್ಕೆ ಜೋಬ್ ಇದೆಯಾ? ಹೌದು, ಇದಕ್ಕೂ ಕೂಡ ಬಾಟಮ್ಗೂ ಜೋಬ್ ಇದೆ ನೋಡಿ, ಈ ಥರ ಇದೆ. ಸೊ ಎಸ್, ಜೋಬ್ ಇದೆ. ಇದರಲ್ಲೂ ಬಟರ್ಫ್ಲೈ ಕಾಣಿಸ್ತಿದೆಯಾ? ಬಟರ್ಫ್ಲೈ ಇದೆ. ಸೊ ಅಲ್ಲಲ್ಲೇ ಒಂದೊಂದು ಬಟರ್ಫ್ಲೈ, ಒಂದೊಂದು ಕಡೆ ಪಿಂಕು, ಬಳ್ಳಿ ಥರ ಏನೋ ಮರ ಥರ ಎಲ್ಲ ಏನೇನೋ ಇದೆ. ಬಟ್ ಚೆನ್ನಾಗಿದೆ, ಇದು ವೇರ್ ಮಾಡಿದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ಮಾತಾಡೋಂಗಿಲ್ಲ. ಇದು ಕೂಡ ಅನ್ನಿ ಡಿಸೈನ್ದೇ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಈ ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ. ಇದ್ರದ್ದು ಲಿಂಕು ಮತ್ತು ಪ್ರೈಸು ಎಲ್ಲದೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಸೊ ಬೈ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಅಮೆಝಾನಲ್ಲಿ ನಾನು ಇದನ್ನೆಲ್ಲ ಅಮೆಝಾನಲ್ಲೇ ತೊಗೊಂಡಿದ್ದು. ಸೊ ಈ ಥರ ಇದೆ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.